ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ವೀಕ್ಷಕರಿನ ವಿಡಿಯೋದಲ್ಲಿ ಇದೀಗ ಸುಮಾರಷ್ಟು ಜನ ನನಗೆ ಈ ನ್ಯೂಸ್ ಪೇಪರ್ ಈಗೇನು ನಾನು ತಮ್ಮನೇಲಿ ಹಾಕಿದ್ದೀನೋ ಸೊ ಈ ನ್ಯೂಸ್ ಪೇಪರ್ನ ಕಳಿಸ್ಬಿಟ್ಟು ಸರ್ ಇದು ನಿಜಾನ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ಸೊ ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಈಗ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಹಾಗೆ ಉಚಿತ ತರಗತಿಗಳ ನೋಟಿಫಿಕೇಷನ್ಗಳು ಸಹ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ನಿಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ವಿಜಯವಾಣಿಯಲ್ಲಿ ಈಗಾಗಲೇ ಶೀಘ್ರವೇ 15,000 ಶಿಕ್ಷಕರ ಹುದ್ದೆಗೆ ಭರ್ತಿ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಅದರ ಪ್ರಕಾರ ಏನಾಗಿತ್ತು ಅಂತಂದರೆ, CM ಸಿದ್ದರಾಮಯ್ಯ ಒಪ್ಪಿಗೆ ನೀಡಿ ಸೂಚಿಸಿರುವ ಪ್ರಕಾರ 800 PU ವಿಜ್ಞಾನ ಉಪನ್ಯಾಸಕರ ಹುದ್ದೆ ಸೇರಿ 15,000 ಶಾಲಾ ಶಿಕ್ಷಕರ ಹುದ್ದೆಗೆ ಭರ್ತಿಗೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದ 5,000 ಹುದ್ದೆ ಭರ್ತಿಗೆ ಈಗಾಗಲೇ ಮಂಜೂರಾತಿ ದೊರೆತಿದೆ. ಇದನ್ನು ಹೊರತುಪಡಿಸಿ ಇನ್ನೂ 15,000 ಶಿಕ್ಷಕರು ತುಂಬುವ ಅಗತ್ಯವಿದೆ ಎಂದರು ಅಂತ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಹೇಳಿದ್ದಾರೆ. ಸೊ ಹಾಗಾದರೆ ಇದೇನು ಈಗ ಶೀಘ್ರವೇ 15,000 ಹುದ್ದೆಗಳು ಅಂತ ಏನು ಈಗೆಲ್ಲ ಹೇಳ್ತಿದ್ದಾರೆ, ಸೊ ಇದೇನು ನಾಳೆ ಬೆಳಗ್ಗೆ ಅಥವಾ ನಾಳೆ ತಿಂಗಳಲ್ಲಿ ಆಗುವಂಥದ್ದಲ್ಲ. ಅಂತಂದರೆ ಈಗಾಗಲೇ ಇವರು 5,000 ಹುದ್ದೆಗಳಿಗೆ ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ 5,000 ಹುದ್ದೆಗಳನ್ನು ತುಂಬ್ತೇವೆ ಅಂತ ಹೇಳ್ಬಿಟ್ಟು ಇನ್ನೂ ಅದಾದಮೇಲೆ ಮತ್ತೆ 15,000 ಹುದ್ದೆಗಳನ್ನ ಕರಿತೇವೆ ಅಂತ ಹೇಳ್ತಿದ್ದಾರೆ. ಅಂದರೆ ಕರಿಬೋದು, ಆದರೆ ಕರೆದ್ರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಆದರೆ ಅವರು ಶೀಘ್ರವೇ ಅಂತ ಹೇಳ್ತಿರ್ಬೇಕಾದ್ರೆ ಅದು ಯಾವಾಗ ಅಂತ ನಾವು ನಂಬಲಿಕ್ಕೆ ಆಗೋದಿಲ್ಲ. ಅಂತಂದರೆ ಈಗ ಏನು 5,000 ಶಿಕ್ಷಕರ ಹುದ್ದೆಗಳ ಮಂಜೂರಾತಿ ದೊರೆತಿದೆ ಅಂತ ಹೇಳ್ತಿದ್ದಾರೋ, ಸೊ ಇದನ್ನು ನಾವು ನಂಬ್ತಾ ಹೋಗ್ಬೋದು. ಏನಕ್ಕೆ ಅಂತಂದರೆ ಇದರ ಬಗ್ಗೆ ಸುಮಾರು ಕಡೆ ವಿಷಯಗಳು ನಮಗೆ ಪ್ರಕರಣಗಳು ದೊರೆತಿದ್ದಾವೆ. ಸೊ ಅವ್ರು ಹೇಳಿರುವಂಥದ್ದಾಗಿರಲಿ, ಬೇರೆ ಬೇರೆ ರೀತಿಯಾಗಿ ನಾವು ಆಫೀಸಲ್ಲಿ ಹೋಗಿ ಕೇಳಿದಾಗಿರಲಿ, ಸೊ ಅವರೆಲ್ಲರೂ ಹೇಳಿದ್ದಾರೆ 5,000 ಹುದ್ದೆಗಳಿಗೆ ಮಂಜೂರಾತಿ ಈಗಾಗಲೇ ದೊರೆತಿದೆ ಅನ್ನೋಂಥದ್ದು. ಇನ್ನು 15,000 ಶಿಕ್ಷಕರ ಹುದ್ದೆ ತುಂಬ ಅಗತ್ಯವಿದೆ ಅಂತ ಇದೆ. ಅಗತ್ಯವು 15,000 ಅಲ್ಲ, ಸುಮಾರು 1-1.5 ಲಕ್ಷದಷ್ಟು ಶಿಕ್ಷಕರ ಹುದ್ದೆಗಳು ಈಗಾಗಲೇ ಖಾಲಿ ಇದ್ದಾವೆ. ಆ ಎಲ್ಲ ಹುದ್ದೆಗಳನ್ನು ತುಂಬುವ ಜವಾಬ್ದಾರಿ ಸಹ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಮೇಲೆ ಇರುತ್ತೆ. ಸೊ ಈಗೆಲ್ಲ ಎಲ್ಲೇ ಹೋದರೂ ನಮ್ಮ ಶಿಕ್ಷಣ ಸಚಿವರು ಏನು ಹೇಳ್ತಿದ್ದಾರೆ, ಶೀಘ್ರವೇ 5,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೇವೆ, ಶೀಘ್ರವೇ 15,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಶೀಘ್ರವೇ ಅಂತ ಹೇಳ್ತಿದ್ದಾರೆ ಹೊರತು ಯಾವಾಗ, ಯಾವ ತಿಂಗಳಲ್ಲಿ ಅದಕ್ಕೆ ನಾವು ಅಧಿಸೂಚನೆ ಹೊಡಿಸ್ತೀವಿ ಅಂತ ಅವರು ಎಲ್ಲೂ ಹೇಳ್ತಾ ಇಲ್ಲ. ಅಂತಂದರೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ, ಮಾಡ್ತೇವೆ ಮುಂದೆ ಆಗುತ್ತೆ ಅಂತ. ಆದರೆ ಅದು ಯಾವಾಗ ಎನ್ನುವಂಥದ್ದು ಇನ್ನು ಯಾವುದು ಖಚಿತವಲ್ಲ. ಸೊ ಅದರಿಂದ ಯಾರೆಲ್ಲ ಈ ಹುದ್ದೆಗಳಿಗೆ ತಯಾರಿ ನಡೆಸ್ತಿದ್ದೀರೋ, ಸೊ ನಿಮ್ಮ ತಯಾರಿ ನಿರಂತರವಾಗಿರಲಿ. ಸೊ ಏನಕ್ಕೆ ಅಂತಂದರೆ ಈಗಾಗಲೇ 5,000 ಹುದ್ದೆಗಳಿಗೆ ಮಂಜೂರಾತಿ ಸಿಕ್ಕಿದೆ. ಸೊ ಅದರಲ್ಲಿ ನಿಮಗೆ ಇತರೆ ಕರ್ನಾಟಕ ಅಂತಂದರೆ ಕಲ್ಯಾಣೇತರ ಕರ್ನಾಟಕಕ್ಕೂ ಸಹ 20% ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ನಾವು ನಂಬ್ತಾ ಹೋಗ್ಬೋದು. ಈಗೇನು 15,000 ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೋ, ಸೊ ಇದೊಂದು ಆಶ್ವಾಸನೆ ಅಷ್ಟೇ. ಸೊ ಇದನ್ನ ಅವರು ನಾಳೆ ಬೆಳಗ್ಗೆ 20,000 ಅಂತಾದರೂ ಹೇಳ್ಬೋದು, 25,000 ಅಂತಾದರೂ ಹೇಳ್ಬೋದು. ಸೊ ಅದರಿಂದ ಯಾವುದೇ ಆಗಿರಲಿ, ಒಂದು ನೋಟಿಫಿಕೇಷನ್ ಬಿಡೋವರೆಗೂ, ಅಂತಂದರೆ ಒಂದು ಅಧಿಸೂಚನೆ ಹೊಡಿಸೋದಾಗಿರಲಿ ಅಥವಾ ಒಂದು ಹಣಕಾಸಿನ ಮಂಜೂರಾತಿ ಬರೋದಾಗಿರಲಿ, ಸೊ ಇವೆಲ್ಲವೂ ಆದಾಗ ಈ ಬಾರಿ ನೋಟಿಫಿಕೇಷನ್ ಆಗುತ್ತೆ ಎಂಬುದು ಖಚಿತವಾಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಏನೆಲ್ಲ ಹೇಳಿಕೆಗಳು ಬರ್ತವೆ ಶೀಘ್ರವೇ, ಅತಿ ಶೀಘ್ರದಲ್ಲಿ ಅನ್ನುವಂಥದ್ದು, ಇದೆಲ್ಲ ಕೇವಲ ಆಶ್ವಾಸನೆ ಅಷ್ಟೇ. ಅಂದರೆ ಈಗೆಲ್ಲ ಏನು ಶಿಕ್ಷಕ ಆಕಾಂಕ್ಷಿಗಳಿದ್ದಾರೋ ಅವ್ರ ಜೊತೆ ಆಟಾಡ್ಕೋತಿದ್ದಾರೆ ಅಂತ ಅಷ್ಟೇ ಹೇಳ್ಬೋದು. ಸೊ ಸಾಧ್ಯವಾದಷ್ಟು ಬೇಗ ಏನೀಗ 5,000 ಹುದ್ದೆಗಳಿದ್ದಾವೋ ಅದರೊಂದಿಗೆ 15,000 ಹಾಗೆ PU ಉಪನ್ಯಾಸಕರಿಗೆ ಸಂಬಂಧಿಸಿದಂತೆ 800 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೊ ಇವೆಲ್ಲವೂ ಸಹ ಸಾಧ್ಯವಾದಷ್ಟು ಬೇಗ ಆಗಲಿ ಎನ್ನುವುದೇ ನಮ್ಮ ಆಶಯವಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಇಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.